ಹಾಯ್ ಎವ್ರಿವನ್. ಇವಾಗ ನೋಡಿ, ಒಂದು ಫ್ರೋನ್ಸ್ ಗಾಡಿ ನಮ್ಮ ಹತ್ರ ಮಾಡಿರೋದು ನಾವು ಲೆಕ್ಕನೇ ಇಲ್ಲ. ಏನು ಕೆಲಸ ಅಂದರೆ ಬೇರೆ ಬೇರೆ ಎಸೆಸರೀಸು. ಇವಾಗ ಇದು ಒಂದು ಡೆಲ್ಟಾ ಪ್ಲಸ್ಸು ಡೆಲ್ಟಾ, ಆ ಗಾಡಿನಲ್ಲಿ ನಿಮಗೆ ಲೈಟಿಂಗ್ ಪ್ರಾಬ್ಲಮ್ ಬೇಜಾನಿದೆ. ಸೊ ಅದು ಸೊಲ್ಯೂಷನ್ ನಾವು ಫಸ್ಟೇ ಒಂದು ವಿಡಿಯೋನಲ್ಲಿ ಹಾಕಿದ್ದೀನಿ. ಸೊ ಇದು ಒಂದು ಗಾಡಿ ಬಂದ್ಬಿಟ್ಟು, ಗಾಡಿ ನಂಬರ್ ನೋಡ್ಬೋದು, TN ಸೈಲಮಿಂದ ಬಂದಿರೋದು ಗಾಡಿ ಇದು. ಇದು ಒಂದಿರ್ಚಿ ಸೈಲಮಿಂದ ಒಂದಿರ್ತಿದೆ. ಸೊ ಫಸ್ಟ್ ಲಿಸ್ಟ್ ಏನಾದ್ ಪಂಡೆ ಅಂದರೆ ಹೆಡ್ಲೈಟ್ ಪ್ರಾಬ್ಲಮ್. ಈ ಗಾಡಿಗೆ ಹೆಡ್ಲೈಟ್ ಪ್ರಾಬ್ಲಮ್ ಇದೆ ಅಂತ ಫಾಗ್ಲೈಟ್ ಫಸ್ಟೇ ಅವ್ರು ಹಾಕಿದ್ರು. ಹಂಗೂ ಪ್ರಾಬ್ಲಮ್ ಇಲ್ಲ ಇದೆ, ರೋಡ್ ಫೋಕಸಿಂಗ್ ಇಲ್ಲ ಅಂತ ಪ್ರಾಬ್ಲಮ್ ಇದೆ ಅಂತ ನಾವು ಇದು ಹೆಡ್ಲೈಟ್ ಒಂದು ಹಾಕಿ ಇದರಲ್ಲಿ LED ಲೈಟ್ ಒಂದು ಫಿಟ್ ಮಾಡಿದ್ದೀನಿ, ಬ್ರಾಕೆಟ್ ಹಾಕ್ಬಿಟ್ಟು. ಇದು ನೋಡ್ಬೋದು ಫಿಟ್ಟಿಂಗು. ನೀವು ಫಿಟ್ಟಿಂಗ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಬಂದಿದೆ. ಇದು ಫಿಟ್ಟಿಂಗ್ ಬಗ್ಗೆನಲ್ಲಿ ಏನು ಹೇಳಂಗೇನೆ ಇಲ್ಲ. ಇದು ಡೆಲ್ಟಾ ಇಲ್ಲಿ, ಡೆಲ್ಟಾ ಪ್ಲಸ್ ಇಲ್ಲಿ, ಇದು ಒಂದು ಪ್ರಾಬ್ಲಮ್ ನಿಮಗೆ ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ. ಇದು ಫಿಟ್ಟಿಂಗು ನೋಡ್ಬೋದು ನೀವು. ಸೊ ಇದು ಫೋಕಸಿಂಗು ನಿಮಗೆ ತೋರಿಸ್ಕೊಡ್ತೀನಿ. ಸ್ವಿಚ್ಚು ನಾವು ಇದಕ್ಕೆ ಯಾವುದೋ ಒಂದು ಸ್ವಿಚ್ ಹಾಕ್ಬಿಟ್ಟು ಹಾಕಿಲ್ಲ, ನೀಟ್ ಆ್ಯಂಡ್ ಕ್ಲೀನು ನೋಡಿ. ಇದು ಆನ್ ಮಾಡಿ, ಇದು ಆನ್ ಮಾಡ್ರೆ ನೀವು ಇಲ್ಲಿ ಪ್ರೆಸ್ ಮಾಡ್ರೆ ನಿಮಗೆ ಗ್ರೀನ್ ಬರ್ತಾ ಇದೆ ನೋಡಿ, ಹೈ ಬೀಮು. ಇದು ನೋಡ್ಬೋದು ನೀವು, ಹೈ ಬೀಮ್, ಲೋ ಬೀಮ್, ಈ ಥರ ನಿಮಗೆ ಕೆಲಸ ಮಾಡೋ ಥರ ಸ್ವಿಚ್ ನಾವು ಹಾಕಿರೋದು. ಇದು ಇನ್ನೊಂದು ಫಾಗ್ಲೈಟ್ ಇದೆಯಲ್ಲ, ಆ ಫಾಗ್ಲೈಟ್ಗೆ ಇದು ಸ್ವಿಚ್ ಹಾಕಿರೋದು. ಇದು ಅದು ಎಲ್ಲ ಅಂತ ಇದೆ, ಅದಕ್ಕೆ ಇದು ಹಾಕಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಆಟೋಮೆಟಿಕ್ ಗಾಡಿ. AC ಒಂದು ಇರಲಿಲ್ಲ, ಇವಾಗ ಸಮ್ಮರ್ ಸೀಸನ್ನು. ಸೊ ಚೆನ್ನೈನಲ್ಲಿ ಎಲ್ಲ ಜನಕ್ಕೆ ಗೊತ್ತಿದೆ, ಹೀಟಿಂಗ್ ಇವಾಗ ಭಾಳ ಇದೆ ಅಂತ. ಎಲ್ಲಿ ಚೆನ್ನೈನಲ್ಲಿ ಗಾಡಿ ನಂಬರು ನೀವು ನೋಡಿದ್ದೀರಾ, TN. ಅಲ್ಲಿಂದ ಬಂದು ನಮ್ಮ ಹತ್ರ ಇವರು AC ಕೆಲಸಕ್ಕೆ ಮಾತ್ರ ಬಂದಿರೋದು. ಡೆಲ್ಟಾ ಪ್ಲಸ್ ಗಾಡಿಗೆ ಆಟೋಮೆಟಿಕ್ ಗಾಡಿ ಇದು. AC ಕೆಲಸಗೇನೆ ಆಮ್ರೆಸ್ಟ್ ಹಾಕ್ಬಿಟ್ಟು AC ವರ್ಕಿಂಗ್. ಇದು ಫುಲ್ ಪ್ಯಾಕೇಜ್ ಅಂದರೆ ಏನಂದರೆ, ಒಂದು ಆಮ್ರೆಸ್ಟು, AC ವರ್ಕಿಂಗು ಪ್ಲಸ್ ಚಾರ್ಜರು, ಅದು ಒಂದು ಪ್ಯಾಕೇಜ್ ಇದೆ. ಇಲ್ಲ ನಿಮಗೆ AC ವರ್ಕಿಂಗ್ ಬೇಡ ಅಂದರೆ ಜಸ್ಟ್ ಒಂದು ಆಮ್ರೆಸ್ಟ್ ಆಗ್ಬೋದು, ಚಾರ್ಜರ್ ಬೇಕಂದರೆ ಚಾರ್ಜರು ಆಗ್ಬೋದು, ಚಾರ್ಜರ್ ಬೇಡ ಅಂದರೆ ಆಮ್ರೆಸ್ಟ್ ಹಾಕೊಳ್ಬೋದು. ಇದು ಒಂದು ಪ್ಯಾಕೇಜ್ ಇದೆ. ಸೊ ಈ வண்டி வந்துருச்சு, TN வந்திருக்குது. AC ஒர்க்கிங், ஃபாக்லைட் ஃபிட் பண்ணிக்கு, அப்புறமா எங்களுக்கு என்னப்பா இது ஃபாக்லைட் சுவிட்ச் பாருங்க, இந்த மாதிரி எல்லாம் போட்டிருக்கிறேன். அது ஒன்று போட்டிருக்கிறேன். ஸோ ஃபிட்டிங் கூட எங்களுக்கு காமிச்சிடும் எந்த மாதிரி இருக்குது இது ஃபிட்டிங்னாக்கா. அது பாருங்க, ஃபிட்டிங் கூட ஒன்லி லுக் பார்த்தனாக்கா சூப்பராக இருக்குது. இது ஃபிட்டிங் கூட பாருங்க கீழே. ಇದು ಒಂದು ಫಿಟ್ ಮಾಡಿದ್ದೀನಿ. ಡೆಲ್ಟಾ ಇಲ್ಲಿ, ಡೆಲ್ಟಾ ಪ್ಲಸ್ ಇಲ್ಲಿ ನಿಮಗೆ ಹೆಡ್ಲೈಟ್ ಪ್ರಾಬ್ಲಮ್ ಇವಾಗ ಸಾಲ್ವ್ ಆಗಿದೆ. ಇನ್ನೊಂದು ನಾವು ವಿಡಿಯೋ ಹಾಕಿದ್ದೀನಿ, ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ಅದು ಸ್ವಲ್ಪ ನಿಮಗೆ ರೇಟ್ ಕಡಿಮೆ, ಚೀಪ್ ಆ್ಯಂಡ್ ಬೆಸ್ಟ್ನಲ್ಲಿ ನಿಮಗೆ ಆಗ್ಬೋದು. ಬಟ್ ಇದು ಹಾಕಿದ್ದೀನಿ ಇಲ್ಲ, ಇದು ಪ್ರಾಪರ್ ಇದರದೇ ನಾವು ಬ್ರಾಕೆಟ್ ಎಲ್ಲ ಆಲ್ಟ್ರೇಷನ್ ಮಾಡಿ ಕರೆಕ್ಟಾಗಿ ಮಾಡಿ ಫಿಟ್ಟಿಂಗ್ ಎಲ್ಲ ಮಾಡಿರೋದು. ಸೊ ಈ ಕೆಲಸಕ್ಕೆ ನಿಮಗೆ ಟೈಮ್ ಆಗುತ್ತೆ, ಬಂದ ತಕ್ಷಣವೇ ಕೆಲಸ ಆಗಲ್ಲ, ಅದು ಟೈಮ್ ಇದೆ. ಇವಾಗ TN ಗಾಡಿ ಬೆಳಗ್ಗೆ ಬಂದಿರೋದು, ಇದು ಸಾಯಂಕಾಲ ನೋಡ್ಬೋದು ಇಲ್ಲಿ 10 o'clock ಆಗ್ತಾ ಇದೆ. ಸೊ 10 o'clockನಲ್ಲಿ ನಾವು ರೋಡ್ ಎಲ್ಲ ಚೆಕ್ ಮಾಡಿ ಫಿಟ್ ಮಾಡಿ ಬೇರೆ ಎಸೆಸರೀಸ್ ಎಲ್ಲ ಮಾಡಿದ್ದೀನಿ. ಸೊ ಈ ಕೆಲಸಕ್ಕೆ ಟೈಮ್ ತೊಗೊಂಡು ಬರಬೇಕು ನೀವು. ನಿಮ್ಮ ಪ್ರಾಬ್ಲಮ್ಮು ಹೆಡ್ಲೈಟು ಪವರ್ದು ಸಾಲ್ವ್ ಆಗುತ್ತೆ, ನಾವು ಮಾಡಿ ಕೊಡ್ತೀನಿ. ಸೊ ಇದರಲ್ಲಿ ನಿಮಗೆ ಹೈ ಬೀಮ್, ಲೋ ಬೀಮ್ ಎರಡೂ ಬರ್ತದೆ ಫಾಗ್ಲೈಟ್ನಲ್ಲಿ. ಸೊ ಇದು ಒಂದು ಡೆಲ್ಟಾ ಪ್ಲಸ್ನಲ್ಲಿ ನಿಮಗೆ ಫಿಟ್ ಆಗಿದೆ.